ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲು ಸೇರಿರೋ ದರ್ಶನ್ರ ಒಂದೊಂದೇ ರಹಸ್ಯಗಳು ಈಗ ಹೊರಗೆ ಬರ್ತಿವೆ. ತನಿಖೆ ಚುರುಕುಗೊಳಿಸಿರೋ ಪೊಲೀಸರಿಗೆ ದಾಸನ ಮತ್ತೊಂದು ಮುಖ ಕೇಳಿ ಶಾಕ್ ಆಗಿದ್ದಾರೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡುಕಕ್ಕಾಗಲ್ಲ. ಯಾರು ನಾನೇ ಹೇಳ್ತೀನಿ, ನನಗೆ ಎರಡು ಮುಖ ಆಯ್ತಣ. ನಟ ದರ್ಶನ್ ಅದ್ಯಾವ ಗಳಿಗೆಯಲ್ಲಿ ನನಗೆ ಎರಡು ಮುಖ ಇದೆ ಅಂತ ಹೇಳಿದ್ರೋ ಗೊತ್ತಿಲ್ಲ. ಕೊಲೆ ಕೇಸ್ನಲ್ಲಿ ಸಿಲುಕಿದ ಮೇಲೆ ದಾಸನ ಮಾತು ನಿಜವಾಗಿದೆ. ತನಿಖೆ ನಡೆಸ್ತಿರೋ ಪೊಲೀಸರು ದರ್ಶನ್ರ ಮತ್ತೊಂದು ಮುಖವನ್ನ ತೆರೆದಿಡ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೊಂದು ಮುಖ ಬಯಲು. ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಖರೀದಿಸಿದ್ದ ದಾಸ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರೋ ದರ್ಶನ್ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಕೇಸ್ ಮುಚ್ಚಿ ಹಾಕಲು ಯತ್ನಿಸಿದ್ರಾ ಅನ್ನೋ ಸ್ಫೋಟಕ ರಹಸ್ಯಗಳು ಬಯಲಾಗ್ತಿವೆ. ಯಾಕಂದ್ರೆ ಕೊಲೆ ಕೇಸ್ನಿಂದ ಎಸ್ಕೇಪ್ ಆಗಲು ಖತರ್ನಾಕ್ ಐಡಿಯಾ ಮಾಡಿದ್ದ ದರ್ಶನ್ ಸ್ನೇಹಿತನ ಹೆಸರಲ್ಲಿ ಸಿಮ್ ಕಾರ್ಡ್ ಖರೀದಿಸಿದ್ದ ಸಂಗತಿ ಹೊರಬಿದ್ದಿದೆ. ದರ್ಶನ್ ಮೊಬೈಲ್ನ ರಹಸ್ಯ ಕೆದಕಿದ ಪೊಲೀಸರಿಗೆ ದರ್ಶನ್ ಮಾಡಿರೋ ಮಸಲತ್ತು ಗೊತ್ತಾಗಿದೆ. ಮೊದಲಿನಿಂದಲೂ ಬೇರೆಯವರ ಹೆಸರಲ್ಲೇ ಸಿಮ್ ಕಾರ್ಡ್ ಬಳಸ್ತಿರೋ ದರ್ಶನ್ ತನ್ನ ಹೆಸರಲ್ಲಿ ಸಿಮ್ ಖರೀದಿ ಮಾಡಿಲ್ಲ. ದರ್ಶನ್ನ ಈ ನಡೆ ಪೊಲೀಸರಿಗೆ ಅನುಮಾನ ಹುಟ್ಟಿಸಿದೆ. ಹೀಗಾಗಿ ದರ್ಶನ್ಗೆ ಸಿಮ್ ಕೊಡಿಸಿದವನನ್ನ ಲೊಕೇಶನ್ ಟ್ರೇಸ್ ಮಾಡಿ ಎತ್ತಾಕೊಂಡು ಬಂದ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ನಿನ್ನ ಹೆಸರಲ್ಲೇ ದರ್ಶನ್ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದು ಯಾಕೆ? ಯಾವ ಉದ್ದೇಶಕ್ಕಾಗಿ ನಿನ್ನ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಸ್ತಾ ಇದ್ರು? ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು? ಇಷ್ಟೊಂದು ಸ್ನೇಹಿತರಿದ್ರು ನಿನ್ನ ಹೆಸರಲ್ಲೇ ಸಿಮ್ ಖರೀದಿಸಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಸಿಮ್ ಖರೀದಿಗೆ ದರ್ಶನ್ ಹೇಳಿದ್ದ ಅಥವಾ ಬೇರೆಯವರ ಅಂತ ವಿಚಾರಣೆ ನಡೆಸಿರೋ ಪೊಲೀಸರು 164ರಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ದರ್ಶನ್ಗೆ 19 ಸಾಕ್ಷಿಗಳ ಹೇಳಿಕೆ ಉರುಳು. ಇನ್ನು ಹೊಸದಾಗಿ 7 ಸಾಕ್ಷಿಗಳಿಂದ 164ರಡಿ ವಿಡಿಯೋ ಹೇಳಿಕೆ ದಾಖಲಿಸಿಕೊಂಡಿರೋ ಪೊಲೀಸರು ಒಟ್ಟು 19 ಪ್ರಮುಖ ಸಾಕ್ಷಿಗಳ ವಿಡಿಯೋವನ್ನ ರೆಡಿ ಮಾಡಿದ್ದಾರೆ. ಇದೇ ಸಾಕ್ಷಿಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ದರ್ಶನ್ ಕೇಸ್ಗೆ ಈ ಹಿಂದೆ 12 ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿತ್ತು. ಇದೀಗ ಹೊಸದಾಗಿ 7 ಸಾಕ್ಷಿಗಳ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದರಲ್ಲಿ ಸ್ಟೋನಿ ಬ್ರೂಕ್ಸ್ ಮಾಲೀಕನ 3 ಸಿಬ್ಬಂದಿ ಸೇರಿ ದರ್ಶನ್ಗೆ ಸಿಮ್ ಕಾರ್ಡ್ ಕೊಟ್ಟಿದ್ದ ಸ್ನೇಹಿತನನ್ನ ಸಾಕ್ಷಿಯಾಗಿ ಮಾಡಿದ್ದಾರೆ. ಹಾಗೆಯೇ ರೇಣುಕಾಸ್ವಾಮಿ ಶವ ಸಾಗಿಸಿದವರನ್ನೇ 5 ಮತ್ತು 6ನೇ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. 7ನೇ ಸಾಕ್ಷಿಯಾಗಿ ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದವರ ಹೇಳಿಕೆ ನಮೂದಿಸಿದ್ದಾರೆ. ಒಟ್ಟು 19 ಪ್ರಮುಖ ಸಾಕ್ಷಿಗಳಿಂದ 164ರಡಿ ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುವ ಒಳಗೆ ಮತ್ತಷ್ಟು ಸಾಕ್ಷಿಗಳ ಹೇಳಿಕೆ ಮತ್ತು ಸಾಕ್ಷ್ಯಗಳನ್ನ ಸಂಗ್ರಹಿಸಲು ತನಿಖಾ ತಂಡ ಮುಂದಾಗಿದೆ. ಈ ಮಧ್ಯೆ ದರ್ಶನ್ ಅಭಿಮಾನಿಗಳ ಪುಂಡಾಟ ಹೆಚ್ಚಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಯೋಗಿ ಎಂಬುವರಿಗೆ ನಿನ್ನನ್ನ ಮುಗಿಸ್ತೇವೆ ಅಂತ ಸಂದೇಶ ಕಳುಹಿಸಿದ್ದಾರಂತೆ. ಗಂಗಾರೆಡ್ಡಿ, ನಾಗರಾಜ ದಚ್ಚು, ವಿಶ್ವಾಸ್, ವೀರೇಶ್ ಎಂಬುವರ ವಿರುದ್ಧ ಯೋಗಿ ಬೆದರಿಕೆ ಆರೋಪ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.